ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಖಟ್ಟರ್ ಹಿಂದುತ್ವವಾದಿಗಳನ್ನು ಪಟ್ಟಿಯಿಂದ ಕೈಬಿಡಲಾಗಿದೆ. ಅನಂತಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ರೇಸ್ನಿಂದ ಹೊರಬಿದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ರೇಸ್ನಿಂದ ಔಟ್. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನಿಸ್ಕೊಂಡವರಿಗೆ ಹೈಕಮಾಂಡ್ ಕೋಕ್ ಕೊಟ್ಟಿದೆ. ಹಾಗೆಯೇ ಬೆಂಗಳೂರು ಉತ್ತರ, ಉಡುಪಿ ಚಿಕ್ಕಮಗಳೂರು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ದಾವಣಗೆರೆ, ಚಾಮರಾಜನಗರ, ಉಡುಪಿ ಚಿಕ್ಕಮಗಳೂರು ಇದರಲ್ಲಿ 2 ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ಟಿಕೆಟ್ ವಿಚಾರದಲ್ಲೂ ಪೆಂಡಿಂಗ್ ಇಟ್ಟಿದೆ ಹೈಕಮಾಂಡ್. CT ರವಿ ಅವರು ಕೊಡಬೇಕು ಅಂತ ಇನ್ನೊಂದು ಬೇಡಿಕೆ ಇದೆ. ನೋಡೋಣ. ವಿವಾದ, ಸ್ಥಳೀಯ ವಿರೋಧಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಹಾಗಾದರೆ BJP ಹೈಕಮಾಂಡ್. ಒಂದು ಕಾಲ ಇತ್ತು, ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂದರೆ ರೆಡ್ ಕಾರ್ಪೆಟ್ ಹಾಸಿ ಅವರಿಗೆ ಟಿಕೆಟನ್ನು ಕೊಡ್ತಾ ಇದ್ದ ಕಾಲ. ಆದರೆ ಇವರು ತಮ್ಮ ವೈಯಕ್ತಿಕ ಹೇಳಿಕೆಗಳಿಂದ ಮತ್ತೊಂದರಿಂದ ಮಗದೊಂದರಿಂದ ಹೆಸರನ್ನು ಕೆಡಿಸ್ಕೊಂಡಿರೋದ್ರಿಂದ ಅವ್ರನ್ನ ಬಿಟ್ಟಿದ್ದಾರೆ. ಅದೇನು ಪರ್ಯಾಯದ ಸುಳಿವ ಸಂಧಾನಕ್ಕಾಗಿ ಕಾಯ್ದಿರಿಸಿದ್ದ ಗೊತ್ತಿಲ್ಲ. ಸದ್ಯಕ್ಕಂತೂ ಅವರಿಬ್ಬರ ಹೆಸರು ಈಗ ಸ್ಪರ್ಧೆಯಿಂದ ಔಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡಿತಾ ಹೋಗೋಣ. ಮಸೂದ್, ಈ ಬಾರಿ ಟಿಕೆಟ್ ಹಂಚಿಕೆಯಲ್ಲಿ ಕ್ಲೀನ್ ಇಮೇಜ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ. ಆ ಥರ ಏನಾದರೂ ಆದರೆ ಅನಂತಕುಮಾರ್ ಹೆಗಡೆ ಮತ್ತು ಪ್ರತಾಪ್ ಸಿಂಹ ಪಟ್ಟಿಯಿಂದ ಹೊರಬೀಳ್ತಾರೆ. ಹಾಗಾದರೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಅರವಿಂದ್, ಈಗಾಗಲೇ ಹತ್ತತ್ರ 16 ಕ್ಷೇತ್ರಗಳಿಗೆ ಫೈನಲ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು ಮೂಲಗಳಿಂದ 21 ಕ್ಷೇತ್ರಗಳಿಗೆ ಫೈನಲ್ ಮಾಡಿದ್ದಾರೆ ಟಿಕೆಟ್ ಅಂತ ಕೂಡ ಹೇಳಲಾಗ್ತಿದೆ. ಬಹುತೇಕ ಕನಿಷ್ಠ 16 ಕ್ಷೇತ್ರಗಳಿಗಂತೂ ಪ್ರಕಟ ಮಾಡ್ತಾರೆ ಇವತ್ತು ಅಥವಾ ನಾಳೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಗಮನಿಸಬೇಕಾಗಿರುವಂಥದ್ದು ಏನಂದರೆ ಮೈಸೂರು ಮತ್ತು ಉತ್ತರ ಕನ್ನಡ. ಮೈಸೂರು ವಿಚಾರದಲ್ಲಿ ಈಗಾಗಲೇ ಬಹುತೇಕ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಕಳೆದ 2-3 ದಿನಗಳಿಂದಲೂ ಕೂಡ ಖಚಿತ ಆಗ್ತಾ ಇರುವಂಥದ್ದು. ಜೊತೆಗೆ ಪಬ್ಲಿಕ್ ಟಿವಿ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಕೂಡ ಸುದ್ದಿ ಬಿತ್ತರ ಮಾಡಿತ್ತು. ಯದುವೀರ್ ಒಡೆಯರ್ ಅವರಿಗೆಲ್ಲ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು. ಯಾಕೆ ಅಂದರೆ ಒಂದು ಹಳೆ ಮೈಸೂರು ಭಾಗದಲ್ಲಿ ಇಮೇಜ್ ಹೆಚ್ಚಿಸಿಕೊಳ್ಳುವಂಥದ್ದು, ಇನ್ನೊಂದು ಪ್ರತಾಪ್ ಸಿಂಹ ಅವರಿಗೆ ಸ್ಥಳೀಯವಾಗಿ ಸ್ವಲ್ಪ ವಿರೋಧ ಬರ್ತಿದೆ. ಅಲ್ಲಿ ಶಾಸಕರು, ಮಾಜಿ ಶಾಸಕರ ಜೊತೆ ಸರಿಯಾದ ಸಂಪರ್ಕ ಸಂಬಂಧ ಇಲ್ಲ ಅನ್ನುವಂತಹದ್ದು ಆ ಹಿನ್ನೆಲೆಯಲ್ಲಿ, ಜೊತೆಗೆ ಈ ಬಾರಿ ಅದು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಆಗಿರೋ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ತಂತ್ರಗಾರಿಕೆ ಕಾಂಗ್ರೆಸ್ಸಿಂದ ತಪ್ಪಿಸೋ ನಿಟ್ಟಿನಲ್ಲಿ ಯದುವೀರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿ ಬಹುತೇಕ ಫೈನಲ್ ಕೂಡ ಮಾಡಿರುವಂಥದ್ದು. ಇನ್ನು ಉತ್ತರ ಕನ್ನಡ ವಿಚಾರ, ಹಿಂದೂ ಟಾಪ್ ನಂಬರ್ 1 ಫೈರ್ ಬ್ರ್ಯಾಂಡ್ ಆಗಿರುವಂತಹ ಹಾಲಿ ಸಂಸದರಾಗಿರುವಂತಹ ಹೆಗಡೆ ಅವರು, ಅವ್ರಿಗೆ ಬಹುತೇಕ ಅವರಿಂದಾಗಿಯೇ ಅವರು ಟಿಕೆಟ್ ಕಳ್ಕೊಂಡ್ರು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಇತ್ತೀಚಿನ ಹೇಳಿಕೆ ಸೇರಿದಂತೆ ಹಲವಾರು ವಿವಾದಾತ್ಮಕ ಹೇಳಿಕೆಗಳೆಲ್ಲವೂ ಕೂಡ ಅವ್ರ ವಿರುದ್ಧವಾಗಿಯೇ ಇದ್ವು. ಜೊತೆಗೆ ಸ್ಥಳೀಯವಾಗಿ ಅವ್ರು ಏನು 3-4 ವರ್ಷ ಸೈಲೆಂಟ್ ಆಗಿದ್ರು, ಆ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪ್ರಬಲವಾದಂಥ ಒಂದಷ್ಟು ಆಕಾಂಕ್ಷಿಗಳು ಎದ್ಬಿಟ್ರು. ಆ ಹಿನ್ನೆಲೆಯಲ್ಲೇ ಬಣ ರಾಜಕಾರಣವಾಗಿ ಜೊತೆಗೆ ಅವರದ್ದೇ ಆದಂತಹ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ಅನಂತಕುಮಾರ್ ಹೆಗಡೆಗೆ ಬಹುತೇಕ ಟಿಕೆಟ್ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಿದೆ. ಅಲ್ಲಿ ಅಚ್ಚರಿ ಅಭ್ಯರ್ಥಿ ಹಾಕ್ತಾರಂತ ಕೂಡ ಚರ್ಚೆ ನಡೀತಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಇಬ್ಬರನ್ನು ಕೂಡ ಕಣದಿಂದ ಆಚೆ ಹೈಕಮಾಂಡ್ ಇಟ್ಟಿರುವಂಥದ್ದು. ಇನ್ನು ಕೆಲವು ಹತ್ತತ್ರ 7-8 ಕ್ಷೇತ್ರಗಳಿಗೆ ಬಹಳ ಕಗ್ಗಂಟಾಗಿದೆ. ಆ ವಿಚಾರವಾಗಿಯೂ ಕೂಡ ಇವತ್ತು ನಾಳೆ ಚರ್ಚೆ ಮಾಡಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಬೆಂಗಳೂರು ಉತ್ತರ ವಿಚಾರವಾಗಿ ಶೋಭಾ ಕರಂದ್ಲಾಜೆ ಅವ್ರನ್ನ ಬೆಂಗಳೂರು ಉತ್ತರಕ್ಕೆ ತರಬೇಕು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಉಡುಪಿ ಚಿಕ್ಕಮಗಳೂರಲ್ಲಿ ಅಲ್ಲೂ ಕೂಡ ಬಣ ರಾಜಕಾರಣ ನಡೀತಾ ಇರುವಂಥದ್ದು. ಜೊತೆಗೆ ಈ ಹಿನ್ನೆಲೆಯಲ್ಲೇ CT ರವಿ ಅವರು ಇವತ್ತು ದೆಹಲಿಗೆ ಕೂಡ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ಏನು ಚರ್ಚೆ ಮಾಡಿ ಫೈನಲ್ ಮಾಡ್ತಾರೆ ಕಾದು ನೋಡಬೇಕು. ಉಡುಪಿ ಚಿಕ್ಕಮಗಳೂರಿಗೆ ಕೋಟ ಶ್ರೀನಿವಾಸ್ ಹೆಸರು ಕೂಡ ಮಧ್ಯದಲ್ಲಿ ಚರ್ಚೆ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಇಲ್ಲಿ ಉತ್ತರಕ್ಕೆ ಶೋಭಾ ಕರಂದ್ಲಾಜೆ ಸ್ಪರ್ಧೆ ಮಾಡಿಸಿದ್ರೆ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಗಂಭೀರವಾದಂಥ ಚರ್ಚೆ ಮಾಡ್ತಾ ಇದೆ. ಇನ್ನೂ ಕೆಲವಾರು ಕ್ಷೇತ್ರಗಳಿಗೆ ಅಲ್ಲಿ ಬಣ ರಾಜಕಾರಣ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ ಪೆಂಡಿಂಗಲ್ಲಿ ಹೈಕಮಾಂಡ್ ಇಟ್ಕೊಂಡಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಮಸೂದ್. ಬೇರೆ ಬೇರೆ ಕಾರಣಗಳಿದೆ ಯಾಕೆ ಕೆಲವು ಕ್ಷೇತ್ರಗಳಿಗೆ ಇನ್ನೂ ಫೈನಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಬೇರೆ ಬೇರೆ ಕಾರಣಗಳಿದೆ, ಬೇರೆ ಬೇರೆ ಲೆಕ್ಕಾಚಾರಗಳಿದೆ. ನೋಡೋಣ ಹೇಗೆ ಅಂತ.